ಲೋಕಸಭಾ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಅವರು ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಬಿಸಿಲು ಕೂಡ ಆರಂಭಕ್ಕೂ ಮುನ್ನವೇ ಬೆಳಗಿನ ಸಮಯದಲ್ಲಿ ಬಾಗಲಕೋಟೆ, ನವನಗರ ಹಾಗೂ ವಿದ್ಯಾಗಿರಿಯಲ್ಲಿ ಮತಯಾಚನೆಯನ್ನ ಮಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಂಚೂಣಿ ಘಟಕಗಳ ನಾಯಕರು ಸಾಥ್ ನೀಡಿದ್ರು. ನವನಗರದ ತರಕಾರಿ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳು ಗ್ರಾಹಕರಲ್ಲಿ ಮತ ಹಾಕುವಂತೆ ಮನವಿ ಮಾಡಿಕೊಂಡ್ರು. ಆ ಬಳಿಕ ಐಬಿ ರಸ್ತೆಯಲ್ಲಿ ವಾಯುವಿಹಾರಿಗಳಿಗೆ ಹಾಗೂ ಕ್ರೀಡಾಪಟುಗಳನ್ನ ಭೇಟಿಯಾಗಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಮನವಿ ಮಾಡಿದ್ರು. ತದನಂತರ ವಿದ್ಯಾಗಿರಿ ಮಾರ್ಕೆಟ್ ರಸ್ತೆಯಲ್ಲೂ ಕೂಡ ಮತಯಾಚನೆಯನ್ನ ಮಾಡಿದ್ರು. ಕಾಂಗ್ರೆಸ್ನ ಅಭ್ಯರ್ಥಿ ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಭರ್ಜರಿ ಮತಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮನೆ ಮನೆಗೂ ಜೊತೆಗೆ ಪ್ರತಿಯೊಂದು ಏರಿಯಾಗೂ ಹೋಗಿ ಮುಖಂಡರನ್ನ ಭೇಟಿ ಮಾಡಿ ಅವರ ಜೊತೆಗೆ ಹೋಗಿ ಜನಗಳನ್ನ ಕೂಡ ಭೇಟಿ ಮಾಡಿ ಇವತ್ತು ಸಂತೆ ನಡೀತಿತ್ತು ಅಂತ ಅನ್ಸುತ್ತೆ. ಬಹುಶಃ ಅಲ್ಲಿಗೆ ಮಾರ್ಕೆಟ್ಗೂ ಕೂಡ ಹೋಗಿ ಅವರು ಬೆಳಗ್ಗೆ ಅಂದ್ರೆ ಬಿಸಿಲು ಶುರುವಾಗೋದಕ್ಕೆ ಮುಂಚೆನೆ, ಸೂರ್ಯನ ಶಾಖ ಶುರು ಆಗೋದಕ್ಕೆ ಮುಂಚೆನೆ ಬೆಳಿಗ್ಗೆನೆ ಹೋಗಿ ಅವರು ವಾಯುವಿಹಾರಿಗಳನ್ನ, ಕ್ರೀಡಾಪಟುಗಳನ್ನ ಕೂಡ ಭೇಟಿ ಮಾಡಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ.